ಅಂದ್ರೆ ನಿಮ್ಮ ಪ್ರಕಾರ ಈಗ ಯಾರು BDA KDB ಜಮೀನು ತಗೊಂಡ್ರು ಅವರು ಡೆವಲಪ್ಮೆಂಟ್ ಮಾಡ್ತಿಲ್ಲ, ಫೆರಿಫೆರಲ್ ರೋಡ್ ಮಾಡ್ತಿಲ್ಲ, ಇನ್ಯಾವುದು ಮಾಡ್ತಾ ಇಲ್ಲ, ಮಾರಾಟ ಮಾಡ್ತಿದ್ದಾರೆ ಅಂತ ಹಾಗಾರೆ? ಇಲ್ಲ, ಹಂಗೆಲ್ಲ ನಾವು ಅಂದ್ರೆ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಮತ್ತೆ ಅಂದ್ರೆ ಒಂದು ದಂಧೆ ಮಾಡ್ಕೊಂಡಿದ್ದಾರೆ, ಎಲ್ಲ ಫ್ರಾಡ್ ಅಂತಾನೆ, ಎಲ್ಲ ರೈತರು ಜಮೀನು ತಗೊಂಡವರು ಈಗ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ ಅಂತ ಅರ್ಥ ನಿಮ್ಮ ಪ್ರಕಾರ? ಅಲ್ಲ, ರೋಡ್ಗೆ ಬೇಕಾ ರೋಡ್ ಮಾಡಿ, ಸರ್ಕಾರಿ ಕೆಲ್ಸಕ್ಕೆ ಬೇಕಾ ಜಮೀನು ತಗೊಳ್ಳಿ, ಜಮೀನು ತಗೊಂಡು ಅದನ್ನು ಲೇಔಟ್ ಮಾಡಿ ಡೆವಲಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಸೆ ತೋರಿಸಿ ಜಮೀನುಗಳು ತಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಎಲ್ಲರಿಗೂ ನ್ಯಾಯ? 4 ಕೋಟಿ ಕಾಂಪೌಂಡ್ ಕೊಟ್ಟು 13 ಕೋಟಿಗೆ ಮಾಡ್ತಾ ಇದ್ದೀರಲ್ಲ, ಅದು ಎಲ್ಲರಿಗೂ ನ್ಯಾಯ ಅಂತ ನನ್ನ ಕ್ವಶನ್. ಕರೆಕ್ಟ್ ಇದೆ. ಅದು ನ್ಯಾಯ ಅಲ್ಲ, ಲೂಟಿ. ಅದು ಲೂಟಿ ಲ್ಯಾಂಡ್ ಗ್ರಾಬರ್, ಲೂಟಿ, ರೌಡಿಸಮ್. ಈ BDAನವ್ರು ಮಾಡ್ತಾ ಇರೋದು ರೌಡಿಸಮ್. ಅದನ್ನ ಮಾಡಬೇಡಿ. ಆಯ್ತು, ಪ್ರೀತಿಯಿಂದ ತಗೊಳ್ರಿ. ನೀವು ಒಂದು ನಿಮಿಷ, ಪ್ರೀತಿಯಿಂದ ಜಮೀನು ತಗೋಬೇಕಾದ್ರೆ ರೈತರಿಂದ ಅಕ್ವಿಷನ್ ಮಾಡಿ ಪ್ರೀತಿ ತೋರಿಸಿ ತಗೊಳ್ಳಿ. ಅಪ್ಪ ನೋಡು, ನಿನ್ನ ಜಮೀನಲ್ಲಿ ನಾವು ಇಲ್ಲಿ ಡೆವಲಪ್ ಮಾಡ್ತಾಯಿದ್ವಿ, 4 ಜನಕ್ಕೆ ಪಬ್ಲಿಕ್ಗೆ ಅನುಕೂಲ ಆಗತ್ತೆ, ನಿನ್ನ ಜಮೀನು ಕೊಡಪ್ಪ ಅಂತ ರಿಕ್ವೆಸ್ಟ್ ಮಾಡಿ ತಗೊಳ್ಳಿ. ಅದನ್ನು ರೌಡಿಸಮ್ ಮಾಡಿ ತಗೊಳ್ತೀರಾ ನೀವು? ಅಲ್ಲ, KGF ಅವರು ಇಷ್ಟು ದಿನ ಸುಮ್ಮನೆ ಇದ್ರು, ಈಗ ಯಾಕೆ ಮಾತಾಡ್ತಿದ್ದಾರೆ? ನನಗೆ ಬೇಕಾಗಿಲ್ಲ. ಯಾಕ್ರಿ ಮೈ ಮೇಲೆ ಹಾಕ್ಕೋಬೇಕು? ರೋಡಲ್ಲಿ ಹೋಗೋದು ಮೈ ಮೇಲೆ ಹಾಕ್ಕೋಬೇಕಾ? ಯಾಕೆ ಹಾಕ್ಕೋಬೇಕು? ಅದೇ ನಾನು ಇವಾಗ ಇದೆಲ್ಲ ಹೇಳಿ ನಾನು ಜೈಲ್ಗೆ ಹೋಗ್ಬೇಕಾ? ಅದಲ್ಲ ಕ್ವಶನ್. ಜೈಲ್ಗೆ ಹೋದ್ರೂ ಏನು ಚಿಂತೆ ಇಲ್ಲ, ಆದರೆ ನ್ಯಾಯ ಬಿಟ್ಟು ಹೋಗ್ಬೇಡಿ. ಇದು ಸಿಸ್ಟಮ್, ಇದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿರೋದು ಒಂದೊಂದು ಚೂರು ನೀವು ಪಬ್ಲಿಕ್ ಆಗಲಿ ನೀವಾಗಲಿ ಅರ್ಥ ಮಾಡ್ಕೊಳ್ಳಿ. ಇದು ಏನಂತ, 4 ಕೋಟಿ ಕಾಂಪನ್ಸೇಷನ್, 13 ಕೋಟಿ ಸೆಲ್, 8 ಕೋಟಿ ಲಾಭ. ಹೌದು, ಅದು ರೈತರ ಜಮೀನೇ ಬೇಕಾ ಸರ್ಕಾರಕ್ಕೆ ಅಂತ ಕೇಳೋದು ನಾನು. ಆಯ್ತು, ನಮಗೆ ಅನ್ಯಾಯ ಆಗ್ತಿದೆ, ನಾನು ರೈತ, 1 ಎಕರೆ 2 ಎಕರೆ ಜಮೀನಿದೆ, ನೆಕ್ಸ್ಟ್ ನಮ್ದು BDA ಅವರು ಕೇಳ್ತಿದ್ದಾರೆ, ನನಗಾಗಲ್ಲ, ಅದನ್ನ ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ, ನಾನು ವ್ಯವಸಾಯ ಮಾಡೋದು. ನೆಕ್ಸ್ಟ್ KGF ಬಾಬು ಅವರೇ ರೈತ ಪರ ಹೋರಾಟ, ಎಲ್ಲೋ ಸಂಘಟನೆ ಬರ್ತಿದ್ದಾರೆ, ನೀವು ಬನ್ನಿ ಕೈ ಜೋಡಿಸಿ ಹೋರಾಟಕ್ಕೆ ಅಂದ್ರೆ ಬರ್ತೀರಾ ನೀವು? ಯಾಕೆ ಬರಲ್ಲ? ಪ್ರಾಣ ಕೊಟ್ಬಿಡ್ತೀನಿ. ರೈತರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ, ಸ್ಲಮ್ನವ್ರಿಗೆ ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇದೆಲ್ಲ ಬೇಕು ಅಂತ ಹಾಳಾಗಲಿ, ನಾನು ಹಾಳಾಗಬೇಕು ಅಂತಾನೆ ಮಾಡ್ತಾಯಿದ್ದೀನಿ. ನನ್ನ ಆಸ್ತಿ ಎಲ್ಲ ಹೋಗಲಿ, ನಾನು ಹಾಳು ಮಾಡಬೇಕು ನನ್ನ ಆಸ್ತಿನ ಅಂತಾನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರಕ್ಕೆ ಇಡಬೇಕು? ಆ ರೈತರಿಗೆ ಅದು ಇಟ್ಟು ಹೋದರೆ ನಾಳೆ ನನಗೆ ಪೂಜೆ ಮಾಡ್ತಾರೆ, ಒಂದು ಸ್ಟ್ಯಾಚ್ಯೂ ಇಡ್ತಾರೆ. ಇಲ್ಲಿ ಈ ಸ್ಲಮ್ನವ್ರಿಗೆ ಮನೆಗಳು ಕಟ್ಕೊಟ್ರೆ 10,000 ಮನೆಗಳು ಕಟ್ಕೊಡ್ತಾ ಇದ್ದೀನಿ. ಹೌದು ಹೌದು, 3 ಕ್ಷೇತ್ರದಲ್ಲಿ, ಒಂದು ಚಿಕ್ಕಪೇಟೆ, ಒಂದು ಶಿವಾಜಿನಗರ, ಒಂದು ಶಾಂತಿನಗರ. ಈ 3 ಜಾಗ ಏನು, ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಹುಟ್ಟಿದ್ದೀನಿ, ಶಿವಾಜಿನಗರ ಕ್ಷೇತ್ರದಲ್ಲಿ ಬೆಳೆದಿದ್ದೀನಿ, ಶಾಂತಿನಗರ ಕ್ಷೇತ್ರದಲ್ಲಿ ಹೋಗಿ ಸಾಯ್ತೀನಿ, ಅಲ್ಲಿ ಮಣ್ಣು ಮಾಡ್ತೀವಿ. ನಮಗೆ ಈ 3 ಕ್ಷೇತ್ರ, ನನಗೆ ಈ 3 ಕ್ಷೇತ್ರ ಸೆಂಟಿಮೆಂಟ್ ಅಂತು. ಈ 3 ಕ್ಷೇತ್ರದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಇದನ್ನು 10,000 ಮನೆ ಕಟ್ಟೋವರೆಗೂ ಬಿಡೋವನ್ನಲ್ಲ. ಇದು ಸತ್ಯ ಸತ್ಯ ಸತ್ಯ. ಅಲ್ಲ, ಬಟ್ ನಿಮ್ಗೆ ಆಮೇಲೆ ಇದು ರೈತರದು ಏನೋ, ಇದು ನೀವು ಕರ್ಸಿ ನನಗೆ ಸುಮ್ಗೆ ಇರೋವನ್ಗೆ ಮೈ ಮೇಲೆ ಹಾಕಿದ್ರಿ. ಇದೆಲ್ಲ ಬೇಕಾಗಿಲ್ಲ, ನಿಜ ಸತ್ಯನೇ ಹೇಳಿ, ಇದೆಲ್ಲ ಬೇಕಾಗಿಲ್ಲ ನನಗೆ. ಯಾವುದೇ ಕೆಲಸಕ್ಕೆ ಕರ್ಸಿ ನೀವು ರೈತರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ನನ್ನ ಬಾಯಿಂದ ತೆಗೆದು ಇದೆಲ್ಲ ಇವಾಗ ಎಲ್ಲ ಕಣ್ಣಲ್ಲಿ ನಾನು ಬಿದ್ದೆ. ಇಲ್ಲ ಸರ್, ಎಲ್ಲ ಆಫೀಸರ್ ನಮ್ಮ ಅಗೇನ್ಸ್ಟ್ ಈಗ. ನೋ, ಎಲ್ಲ ರಾಜ್ಯದ ರೈತರು ನಿಮ್ಮ ಪರವಾಗಿರ್ತಾರೆ ಅಂತ ನಾನು ಭಾವಿಸ್ತೇನೆ, ಯಾಕಂದ್ರೆ ನೀವು ಸತ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ. ಈಗ ನೀವು ಮಾಡಿದ್ದು ನನ್ಗೆ ಏನೋ ಕೆಲಸಕ್ಕೆ ಕರೆದು ನೀವು ನನಗೆ ಇದು ಕರ್ಕೊಂಡು ಬಂದು ಈ ರೈತರ ಬಗ್ಗೆ ಪರವಾಗಿ ಮಾತಾಡಿ ಅಂದರೆ ಆ ಜೋಶಲ್ಲಿ, ಆ ಕೋಪದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟು ಈ IAS ಆಫೀಸರ್ ನನಗೆ ದುಶ್ಮನ್ ಆಗ್ಬಿಡ್ತಾರೆ. ಇದೆಲ್ಲ ನಿಮ್ಗೆ ಬೇಕಾ? ನನ್ಗೆ ಬೇಕಾ ಇದಲ್ಲ? ಅಲ್ಲ, ನೀವು ಮತ್ತೆ ರೈತರ ಪರ ಅಂದು ಈಗ ನೀವು ನೋಡಿ ಇವಾಗ ಬಂದ್ಬಿಟ್ಟಿದೀವಿ ಸತ್ಯ ಹೇಳಕ್ಕೆ. ಇವಾಗ ವಾಪಸ್ ಹೋಗಕ್ ಆಗಲ್ಲ, ಇವಾಗ ಫೈಟ್ ಮಾಡೋಣ. ಈಗ ಎಲ್ಲ ನೀವೇ ಕಾರಣ ಇದಕ್ಕೆ. ಕರೆಸಿ ನನಗೆ ಏನೋ ಕೆಲಸಕ್ಕೆ ಕರೆಸಿ ನನಗೆ ಈ ರೈತರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ನನಗೆ ಜಾಕ್ ಹಾಕಿ ಹೇಳ್ಬಿಟ್ರಿ. ಇವಾಗ ಬಂದ್ಬಿಟ್ಟಿದ್ದೀನಿ, ಹಿಂದೆ ಹೋಗೋಕ್ಕಾಗಲ್ಲ, ಮುಂದೆ ಹೋಗ್ತೀನಿ, ರೈತರ ಪರವಾಗಿ ಹೋರಾಟ ಮಾಡ್ತೀನಿ. ರೈತರಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಹೋಗೋದಿಲ್ಲ.
ಎಸ್ ಸರ್, ಇದು ಸರ್ ಗಟ್ಟಿತನ, ಇದು ಮಾತು ಅಂತ ಹೇಳಿದ್ರೆ ಕೆಜಿಎಫ್ ಅವರು ಇಲ್ಲಿವರೆಗೂ ರಾಜ್ಯದ ರೈತರು ನಿಮ್ ಪಾತ್ರನೂ ಇದೆ. ಖಂಡಿತ ಬರ್ತೀವಿ ಸರ್. ಚಾನಲ್ ಅಲ್ಲಿ ನಮ್ಗೆ ಇದು ಸಪೋರ್ಟ್ ಹೌದು, ಎಲ್ಲಿ ಕರೀತಿರೋ ಕೈ ಬಿಡಬಾರ್ದು, ನೀವು ಎಲ್ಲಿ ಕರೀತಿರೋ ಅಲ್ಲಿ ಬರ್ತೀವಿ ಸರ್. ಖಂಡಿತವಾಗ್ಲೂ ಕೈ ಬಿಡಬಾರ್ದು, ರೈತರಿಗೆ ನ್ಯಾಯ ಕೊಡಿಸ್ಬೇಕು. ನಿಮ್ ಚಾನಲ್ ಇಂದ ನ್ಯಾಯ ಕೊಡಿಸ್ಬೇಕು. ಖಂಡಿತ ಸರ್, ಯಾವತ್ತೂ ಕೂಡ ಗಿಲ್ಸ ಬಿಟ್ಟು ನಿಮ್ಮ ಹತ್ರ ಬಂದು ಕೂತ್ಕೊಳ್ತೀವಿ. ಖಂಡಿತ ನಮ್ ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯ ಕೊಡ್ಬೇಕು ನೀವು. ಯಸ್ ಸರ್, TV5 ಕೈ ಬಿಡಬಾರ್ದು ನೀವು. ಖಂಡಿತ ಸರ್, TV5 ನಿರಂತರವಾಗಿ ರೈತರ ಪರವಾಗಿ ಧ್ವನಿ ಎತ್ತ ಬಂದಿದೆ. ನಿಮ್ ಜೊತೆ ನಾವು ಕೂಡ ಇರ್ತೀವಿ ಹೋರಾಟಕ್ಕೆ. ಕೆಜಿಎಫ್ ಅವರು ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತರ ಪರವಾಗಿ ಧ್ವನಿ ಎತ್ತಿದ್ರೆ, ಸಾಕಷ್ಟು ಸಲಹೆ ಕೊಟ್ರೆ, ಇನ್ಮೇಲಾದ್ರೂ ಈ ವ್ಯವಸ್ಥೆಗಳು ಬದಲಾಗುತ್ತೆ ಅನ್ನೋದು ನಾವು ಕಾದ್ ನೋಡ್ತೀವಿ ಸರ್. ಥ್ಯಾಂಕ್ ಯು, ಧನ್ಯವಾದ ಬಂದಿದ್ದಕ್ಕೆ. ಏನಾದ್ರು ಎಸ್ ದಯವಿಟ್ಟು ಏನಾದ್ರು ನನ್ನ ಬಾಯಿಂದ ಕೋಪದಲ್ಲಿ ಏನಾದ್ರು ಹೇಳ್ಬಿಟ್ಟೆ ದಯವಿಟ್ಟು ಕ್ಷಮೆ ಮಾಡಬೇಕು. ಎಸ್ ಸರ್, ನಾನು ಅಪಾಲಜಿ ಕೇಳ್ತಾ ಇದ್ದೀನಿ. ಯಾರ್ಯಾರಿಗೆ ಮನ್ಸಿಗೆ ನೋವಾಗಿದ್ರೆ ಏನಾದ್ರು ನನ್ನ ಮಾತುಗಳಿಂದ ದಯವಿಟ್ಟು ಕ್ಷಮೆ ಮಾಡಬೇಕು. ಎಸ್ ಸರ್, ಓಕೆ. ಎಸ್, ನೋಡ್ತಾ ಇದೀವಿ ನಾವು ಕೆಜಿಎಫ್ ಬಾಬು ಅವರು ಆಕ್ರೋಶ ಭರಿತರಾಗಿ ಮಾತಾಡಿರ್ಬೋದು, ಆದರೆ ಎಲ್ಲವನ್ನೂ ಕೂಡ ಸತ್ಯನ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೈತರಿಗಾಗುವಂಥ ಅನ್ಯಾಯ ಏನಿದೆ, ಯಾವುದೇ ರೈತರಿಗೂ ನಿಮ್ಗೆ ಏನಾದರೂ ಅನ್ಯಾಯ ಆದರೆ, ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಆರಾಮಾಗಿ ಹೇಳ್ಕೊಳ್ಬೋದು ಕೂಡ. TV5 ಮೂಲಕ ನೇರವಾಗಿ ಕೆಜಿಎಫ್ ಬಾಬು ಅವ್ರನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ನಿಮಗೆ ನೋಡಿ, ಖಂಡಿತವಾಗ್ಲೂ ಅವ್ರ ಹತ್ರ ಸಾವಿರಾರು ಕೋಟಿ ಇರ್ಬೋದು, ಬಟ್ ಏನೋ ಒಂದು ಜನರಿಗೆ ಅನುಕೂಲ ಆಗಲಿ ಅಂತ ಅವ್ರು ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಜನರು ಬೇಕು, ಅವ್ರ ಆಶೀರ್ವಾದ ಬೇಕು. ಹಾಗಾಗಿ ಅವ್ರು ಅದನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ ಮತ್ತೆ ಕೆಜಿಎಫ್ ಬಾಬು ಅವರು ಯಾರ ಪರವಾಗಿ ಧ್ವನಿ ಎತ್ತಾರೆ, ಅವರ ಹೋರಾಟ ಯಾವ ಹಾದಿಯಲ್ಲಿ ಸಾಗುತ್ತೆ ಅಂತ. ಇವತ್ತಿನ ಒಂದು ವಿಶೇಷ ಸಂದರ್ಶನ ಖಂಡಿತವಾಗ್ಲೂ ಜನರಿಗೆ ಉಪಯುಕ್ತವಾದಂಥ ಮಾಹಿತಿ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.